ಆಕಾಶ್. ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದ ಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸುಮಾರು ದಿನಗಳ ನಂತರ ಆದಷ್ಟು ಒಂದು ವೀಡಿಯೋನ ಮಾಡಿ ಅಂಥೇಳಿ ಸುಮಾರು ಕಮೆಂಟ್ ಮಾಡ್ತಾಯಿದ್ರಿ. ಆ ವಿಡಿಯೋ ಯಾರ್ದು ಅಂತ ಹೇಳಿದ್ರೆ ಶಾಗ್ಲಿ ನಮ್ಮ ಗುಡು ಸಾಹೇಬ್ರು ಹಸುಗಳು ಮಾಡಿ ಸಾರ್ ಅಂತ ಸುಮಾರು ಜನ ಕಾಮೆಂಟ್ ಹಾಕಿದ್ದೆ. ಆದರೆ ಈಗ ಮತ್ತೆ ಅಲ್ಲಿಗೆ ಬಂದಿದ್ದೀನಿ. ಈ ವಿಡಿಯೋ ನಿಮಗೋಸ್ಕರ ನಾನು ಮಾಡಿಕೊಡ್ತಾಯಿದ್ದೀನಿ. ಹಸುಗಳು ಎಷ್ಟಿದ್ದಾವೆ ಏನು ಇವೆಲ್ಲ ಇನ್ಫಾರ್ಮೇಷನ್ ಅಪ್ಡೇಟ್ ಆಗ್ತಾಯಿದೆ. ನೀವು ಮಾತ್ರ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಲ್ಲಿ ಒಂದು ಹಿಡ್ಕೊಂಡಿದ್ದಾರೆ ನಮ್ಮ ಗುಡು ಸಾಹೇಬ್ರ ಮಗ ಇದ್ದಾರೆ ರಬಿ ಅವರು. ಜರ್ಮನಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಬ್ಲ್ಯಾಕ್ ಸ್ಪಾಟಲ್ಲೇ ಜಾಸ್ತಿ ಇರ್ತಕ್ಕಂಥ ತಳಿ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಹೆವಿ ಅಡರ್ ಕಾಂಪ್ಯಾಕ್ಟ್ ಇರ್ತಕ್ಕಂಥದ್ದು. ಸ್ನೇಹಿತರೆ, ಈ ಹಸುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಕೊಟ್ಟು ಹೇಗಿದೆ ಏನು ಅಂತ ಪರಿಶೀಲಿಸ್ಕೊಂಡು ಖರೀದಿಸುವಂಥದ್ದು ಅಂತೇಳಿ ಪ್ರತಿ ಸಾರಿ ನಾನು ಹೇಳ್ತಾ ಇರ್ತೀನಿ. ಅದೇ ಥರ ಮತ್ತೊಮ್ಮೆ ನಿಮ್ಗೆ ನೆನಪು ಮಾಡ್ತಾಯಿದ್ದೀನಿ. ಫೋನಲ್ಲಿ ಏನಿದ್ರು ವಿಡಿಯೋ ಹೀಗಿದೆ ಹಸು ಹೀಗಿದೆ ಅಂತ ತೋರಿಸ್ಬೋದು, ಅಷ್ಟೇ ನೀವು ಹತ್ತಿರ ಬಂದು ನೋಡಿ ಅವ್ರ ಹತ್ರ ವ್ಯಾಪಾರವನ್ನು ನೇರವಾಗಿ ಮಾಡಿ. ಹಾಗಾಗಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾನೆ. ಹಸು ರೇಟ್ ಕೇಳ್ತಾ ಇದ್ದೀನಿ, ಸಾರಿ ಮಾಹಿತಿ ಕೇಳ್ತಾ ಇದ್ದೀನಿ, ನೋಡ್ಕೊಂಡು ಜಬಿ ಎಷ್ಟು ಸೂಲು ಹಲ್ಲು ಏನಿದು? ಹಾಂ, ಮೂರನೇ ಕರ, ಕಡೆ ಹಲ್ಲು, ಹೆವಿ ಗಾತ್ರದ ಹಸು, ಕರಿ ಕೋಲ್ಡೊಂದಿಗೆ ನೀವು ನೋಡ್ತಾ ಇದ್ರಿ. ಜರ್ಮನಿಗೆ ಇಳಿತಾ ಇರೋಂಥದ್ದು. ಎಸ್, ಸೂಪರ್. ಇನ್ನೊಂದು 10 ದಿವಸನಾದರೂ ಬೇಕಾ ಇಳಿಯೋಕ್ಕೆ? ಓಕೆ. ಹಾಲು ಮಚ್ಚೆಯ ಹಸು ಮೇಲಿರುತ್ತೆ ಅಂತ ನೋಡ್ತಾ ಇದ್ದೀರಿ. ನಿಮಗೆ ಈ ಥರ ಹಸು ಇರೋವಂಥದ್ದು ನಮ್ಮ ಶಾಗ್ಲಿ ಗುಡು ಸಾಹೇಬ್ರ ಅವ್ರ ಬಳಿ ರವಿ ಅವರ ಹತ್ರ ಇರುವಂಥದ್ದು. ಇದು ಆಲ್ಮೋಸ್ಟು ಕೆಲವ್ರು ಕೇಳ್ತಾರೆ ಹಾಲಿನ ವಿಚಾರದಾಗೆ ನೀವು ಗ್ಯಾರಂಟಿ ಕೊಡ್ತೀರಾ ಹೆಂಗಪ್ಪ? ನಮ್ಮನೆ ಹಸು ನಾವು ಏನು ರೈತರು ಹೇಳ್ತಾರೆ ಅಷ್ಟೇ ಹೇಳ್ತೀವಿ ಸರ್ ನಾವು. ಓಕೆ, ರೈತರು ಏನು ಕರೆದಿರ್ತಾರೆ ನಮ್ಗೆ ಹೇಳಿರ್ತಾರೆ ಅದನ್ನೇ ನಾವು ಹೇಳೋದು ರೈತರಿಗೆ. ಓಕೆ, ಅವ್ರು ಹೇಳಿರ್ತಕ್ಕಂಥದ್ದು ನಾವು ವ್ಯಾಪಾರಕ್ಕೆ ಮಾಡ್ಕೊಂಡು ಇನ್ನೊಬ್ಬರ ಹತ್ರ ಖರೀದಿ ಮಾಡ್ಕೊಂಡು ಬಂದಿರ್ತೀವಿ. ನಮ್ಮನೆ ಹಸು ಅಲ್ಲ, ಆದರೆ ಗ್ಯಾರಂಟಿ ಅಂತ ವಿಚಾರಕ್ಕೆ ಬಂದಾಗ ನೀವು ಮನೆಗೆ ಹೇಗೆ ಅದನ್ನು ಮೇಯಿಸ್ಕೊಳ್ತಿರೋ, ಹೇಗೆ ನೋಡ್ಕೊಳ್ತಿರೋ ಅದ್ರ ಮೇಲೆ ಡಿಪೆಂಡು ಅಂತ. ಆದರೂ ಇವೆಲ್ಲ ಕೂಡ ಹಸುವಿನ 5 ಹಸು ಕೂಡ ಹೆವಿ ಬ್ಯಾರಲ್ ಇರ್ತಕ್ಕಂಥ ಹಸುಗಳೇ. ತುಂಬ ಗಾತ್ರ ನೀವು ನೋಡಿದ್ರೆ ಅನಿಸುತ್ತೆ. ರೇಟ್ ಎಲ್ಲ ಏನು ಎಲ್ಲಿಂದ ಏನಾದರೂ ಆರಂಭ ಆಗುತ್ತೆ ಅಂತ ಏನಾದರೂ ಮಾಹಿತಿ ತಿಳಿಸಲಿ ಸರ್. 80ರಿಂದ 1 ಲಕ್ಷದ ಆಸುಪಾಸು ಆಚೆ ಈಚೆ ಸಿಗುವಂಥ ಹಸುಗಳು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀವಿ. ಹಾಗೆ ಇದೇ ರೀತಿ ಇನ್ನೂ 5 ಹಸುಗಳು ಅವ್ರ ಹತ್ರ ಇದೆ. ಮತ್ತೆ ರೇಟ್ ಕೇಳಕ್ಕೆ ಹೋಗಬೇಡಿ, ಹೇಳಿದ್ದೀವಲ್ಲ ಆ ರೇಟು ಆ ವಿಚಾರದಾಗೆ ಹಿಂಗಿರುತ್ತೆ ಅಂತೇಳಿ. ಎಸ್, ವೆರಿ ನೈಸ್, ತುಂಬ ಚೆಂದ ಇದೆ. ಅಡರ್ ಕಾಂಪ್ಯಾಕ್ಟ್. ನೀವು ಗೆಸ್ ಮಾಡಿ ಎಷ್ಟು ಲೀಟ್ರ್ ಹಾಲು ಬರ್ಬೋದು ಅಂತ. ಅಡರ್ ಕಾಂಪ್ಯಾಕ್ಟ್ ಎಲ್ಲ ನೋಡಿಕೊಂಡು ಹಾಲಿನ ನರ ಸೂಕ್ಷ್ಮತೆ ಇವೆಲ್ಲ ಗಮನಿಸ್ಕೊಂಡು ನೀವು ಒಂದು ಗೆಸ್ ಮಾಡಿ. ನಾನು ಈ ಥರ ಮೇಯಿಸ್ಕೊಂಡು ಆಮೇಲೆ ಇನ್ನೊಂದು ಹೇಳ್ತೀನಿ, ಆಹಾರ ಪದ್ಧತಿ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತಾ ಇರುತ್ತೆ. ನೀವು ಕೂಡ ಚೆಂದಾಗಿ ಇದಕ್ಕೆ ಯಾವ ಸೆಟ್ ಆಗುತ್ತೆ, ಆಹಾರ ಸೆಟ್ ಆಯಿತು ಅಂದರೆ ಹಾಲಿನ ಇಳುವರಿ ಪಡೀಲಿಕ್ಕೆ ಎಲ್ಲ ಸಾಧ್ಯ. ಆರೋಗ್ಯಯುತವಾಗಿರ್ತಕ್ಕಂಥ ಹಸು ನಿಮ್ಮ ಹತ್ರ ಇದ್ದರೆ ಹಾಲು ತೆಗೆಸ್ಕೊಳ್ಳೋದು ಕರ್ತವ್ಯ ನಿಮ್ಮದಾಗಿರುತ್ತೆ ಖಂಡಿತ. ನೋಡ್ತಾ ಇದ್ರೆ ಹಾಲು ಬಾವಿ ಎಷ್ಟು ಚೆಂದ ಇದೆ, ನೋಡ್ತಾ ಇದ್ರು ಕಾಣ್ತಾ ಇದೆ. ಎಲ್ಲ ಹಸುಗಳಿಗೆ ಕಾಣಲ್ಲ ಬೇಗ, ಈ ಹಸುಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಸ್, ಸೂಪರ್. ಇದು ಇನ್ನೆಷ್ಟು ಇದಾವಪ್ಪ ಸರ್? ಟೋಟಲ್ 5 ನೋಡೋಣ, ಎಲ್ಲವೂ ಹಂಗೆ ನೋಡ್ಕೊಂತ ಹೋಗ್ಬಿಡೋಣ. ಗುಡ್, ತೆಗೀರಿ ಹಂಗೆ ನೆಕ್ಸ್ಟ್ ನೋಡ್ಕೊಂಬಿಡೋಣ. ಬಂಧುಗಳೇ, ಇಲ್ಲಿ ಕಾಣ್ತಿದ್ರೆ ಆಲ್ಮೋಸ್ಟ್ 2 ಹಲ್ಲಿನ ಹಸುಗಳೇ. ಎಲ್ಲದ ನಮ್ಮ ಹುಡುಗ ಫೋನ್ ಬಂದಿರಬೇಕು. ಬಂಧುಗಳೇ, 2 ಹಲ್ಲಿನ ಹಸುಗಳು. ಇಲ್ಲಿ ಒಂದು ಪಡ್ಡೆ, 2 ಹಲ್ಲು ಪಡ್ಡೆ. ಇದು ಇನ್ನು ಯಂಗ್ ಬ್ರೀಡು, ಯಂಗ್ ತಳಿ ನೀವು ನೋಡ್ತಾ ಇದ್ದೀರಿ. ನಾನು ಹೇಳೋದೇನು, ನೇರವಾಗಿ ದಯವಿಟ್ಟು ಬನ್ನಿ. ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಹಸು ಅವರು ಕೊಡುವಂಥದ್ದು ಇರುತ್ತೆ, ಆನ್ಲೈನ್ ವ್ಯವಹಾರ ಇಲ್ಲ, ನೇರ ಭೇಟಿ. ನೀವು ನೇರವಾಗಿ ಬಂದು ಹಸು ಹೇಗಿದೆ ಅಂತ ನೋಡಿಕೊಂಡು ಹೋಗಬೇಕು, ಪರಿಶೀಲಿಸ್ಕೊಳ್ಳೋಂಥದ್ದು ಜವಾಬ್ದಾರಿ. ಇಲ್ಲಿ ಹಸು ಅದಕ್ಕೆ ತಕ್ಕಂಗೆ ರೇಟ್ ಅಂತ ಹೇಳ್ತಿದ್ದಾರೆ. ಇದಷ್ಟೇ ಸೂಲು ಹಲ್ಲಿಂದಪ್ಪ? ಇದು 2 ಹಲ್ಲು ಪಡ್ಡೆ, ಮೊದಲನೇ ಲ್ಯಾಕ್ಟೇಷನ್ ಅಲ್ಲ? ಮೊದಲನೇ ಸರ. ಎಷ್ಟು ಚೆಂದ ಇದೆ ಇವತ್ತಲ್ಲ, ಹತ್ತಿರ ಇಟ್ಕೊಳ್ರಿ ಜನ. 2 ಹಲ್ಲು ಪಡ್ಡೆ ಹೆಂಗೆ ಕಾಣಬೇಕು ನಿಮಗೆ. ಮೊದಲನೇ ಲ್ಯಾಕ್ಟೇಷನ್ ಬ್ರೀಡು, ಸೂಪರಾಗಿದೆ ಹಸು ಮಾತ್ರ. ಆದಷ್ಟು ಅದಕ್ಕೆ ಒಳ್ಳೆ ಫೀಡ್ ಬಿತ್ತು ಅಂತ ಹೇಳಿದ್ರೆ ಖಂಡಿತ ಈ ಹಸು ನಿಮಗೆ ಒಂದು 5-6 ವರ್ಷಕ್ಕಿಂತ ಹೆಚ್ಚು ಒಳ್ಳೆ ಬ್ರೀಡ್ ತಂದು ಕೊಡುತ್ತೆ ಅನ್ನೋದರಲ್ಲಿ ಡೌಟ್ ಬೇಡ, ಅನುಮಾನ ಬೇಡ. ಇದು ಕೂಡ ಅಷ್ಟೇನಪ್ಪ, ಬೆಲೆ, ಆರಂಭದ ಬೆಲೆ? ಹಾಂ, ರೇಟ್ ಫಿಕ್ಸ್ ಇಲ್ಲ, ಬಂದು ನೀವು ಮಾತಾಡ್ಕೊಳ್ಳಿ ಅಂತೀರಾ? ಹಾಂ, ಇದು ಒಳ್ಳೇದು. ಏನು ಹೇಳಿದ್ರೆ ಕೇಳಿಸ್ಕೊಂಡ್ರಿ ಅನಿಸುತ್ತೆ. ಯಾಕಂದರೆ ರೇಟು ಫಿಕ್ಸ್ ಇಲ್ಲರಪ್ಪ, ನೀವು ಬಂದು ನೇರವಾಗಿ ಮಾತಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇದೆ. ಬರ್ರಿ, ವ್ಯವಹಾರ ನೇರನೇ ಇದ್ದರೆ ಒಳ್ಳೆಯದು, ಫೋನ್ಗಿಂತ ನೇರ ಭೇಟಿ ಒಳ್ಳೆಯದು. ಕರೆಕ್ಟ್ ಹೇಳಿದ್ರಿ. ತುಂಬ ಜನ ನೀವಂತ್ರಿ ನೀವು ಫೋನಲ್ಲಿ ಬೇಡ ವ್ಯವಹಾರ, ನೇರವಾಗಿ ಬನ್ನಿ, ನೇರವಾಗಿ ನೋಡ್ಕೊಳ್ಳಿ.
ಹಸು ಖಂಡಿತ ಚೆನ್ನಾಗಿದೆ, ಒತ್ತಡ ಏನಿಲ್ಲ, ಒತ್ತಾಯ ಏನಿಲ್ಲ ಅನ್ನೋ ಮಾತಂದಿದ್ದಾರೆ. ಯಾಕಂದರೆ ಈಗಿರೋಂಥ ಹಸು ವಾರ ಪೂರ್ತಿ ಅವರಲ್ಲಿ ಇರೋದಿಲ್ಲ. ಚೆಂದ ಇತ್ತು ಅಂತೇಳಿದ್ರೆ ದಡಬಡ ಖಾಲಿ ಆಗಿಬಿಡ್ತವೆ. ಅಂದಾಗೆ ನೇರ ಭೇಟಿ ಆದಷ್ಟು ಬರೀ ಸೋಮವಾರ ಮುಂಜಾನೆ ಅತಿ ಹೆಚ್ಚು ಹಸುಗಳು ಸಿಗುತ್ತೆ. ಸೋಮವಾರ ಸಿಗುತ್ತಲ್ಲ ಆಲ್ಮೋಸ್ಟ್ ಹಂಗೆ? ಫೋನ್ ಮಾಡ್ಕೊಂಡು ಬನ್ನಿ. ಓಕೆ, ಒಳ್ಳೆಯದು. ಫೋನ್ ಮಾಡ್ಕೊಂಡು ಬನ್ನಿ. ಅವರ ಈ ಥರ ಹಸುಗಳು ಇದ್ದಾಗ ಬೆಲೆ ಬಗ್ಗೆ ನಿಮ್ಮ ನಿಶ್ಚಿಂತೆ ಇರಲಿ. ನೇರವಾಗಿ ಬಂದಾಗ ಮಾತಾಡ್ಕೊಳ್ಳಿ. ಡೈರಿ ಫಾರ್ಮರ್ಸ್ ಜಾಸ್ತಿ ವಿಸಿಟ್ ಮಾಡುವಂಥ ಸೆಂಟ್ರ್ ಯಾವುದು ಅಂತ ಹೇಳಿದ್ರೆ ಶಾಗ್ಲಿ ಗುಡು ಸಾಬ್. ಅತಿ ದೊಡ್ಡ ಡೈರಿ ಫಾರ್ಮ್ನವರು ಬರೋದು ಇಲ್ಲಿಗೆ. ಓಕೆ, ನೈಸ್. ತಗೊಳ್ಳಿ, ಇನ್ನೊಂದು 2-3 ಯಾವುದಿದೆ ಹಿಡ್ಕೊಂಬಿಡೋಣ, ಮಾತಾಡ್ಸೋಣ. ಒಂದು ವೇಳೆ ಇದನ್ನು ಹೆಂಗಿದೆ, 8 ಅಡಿ ಉದ್ದ ಇರ್ತಕ್ಕಂತಹ ತಳಿ. 8 ಅಡಿ ಉದ್ದ. ನೀವು ಟೇಪ್ ತಗೊಂಡು ಅಳತೆ ಮಾಡಿಕೊಂಡ್ರು ನಿಮಗೆ 8 ಅಡಿಗಿಂತ ಜಾಸ್ತಿನೇ ಬರುತ್ತೆ. ಇನ್ನೂ ನೋಡ್ಕೋಬೋದು. 5 ಅಡಿ ಎತ್ತರ ಇರ್ತಕ್ಕಂಥ ಬಿಡು. ಎಷ್ಟು ಹಲ್ಲು? 2 ಹಲ್ಲು. 2 ಹಲ್ಲಲ್ಲಿ ನಿಂತಿರ್ತಕ್ಕಂಥ ಹಸು. ಜವಿ ಹತ್ರ ಏನಿದೆ, 2 ಹಲ್ಲು ಇರ್ತಕ್ಕಂಥ ಪಡ್ಡೆ ಹಸುಗಳಲ್ಲಿ ಹಾಲ್ ಬ್ಲಾಕು ಮತ್ತು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇರ್ತಕ್ಕಂಥದ್ದು ಬೇಕು ಅಂತೇಳಿದ್ರೆ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ. ಈ ಥರ ಇರ್ತಕ್ಕಂಥದ್ದು ಹಸು ಹಾಲ್ ಬ್ಲಾಕು 2 ಹಲ್ಲು ಅಂತ ಹೇಳ್ಬಿಟ್ಟಿದ್ವಿ. ಲ್ಯಾಕ್ಟೇಷನ್ ಮೊದಲನೇದು ಬರುತ್ತೆ. ಹೆಂಗಪ್ಪ ಇದು? ಫಸ್ಟ್ನೇ ಕರ, ಮೊದಲನೇ ಸೂರಿನ ಹಸು. ಶೈನ್ ಹೆಂಗಿದೆ? ಆರೋಗ್ಯಕರ ಹಸುವಿನ ಮೊದಲನೇ ಲಕ್ಷಣ ತುಂಬ ಶೈನ್ ಇರ್ತಕ್ಕಂಥದ್ದು, ಅಂದರೆ ಹೊಳಪು. ನೀವು ನೋಡ್ತಾ ಇದ್ದೀರಲ್ಲ, ಶೈನ್ ಬೇಕು. ಕರಿ ಗೊರ್ಸೆ ತುಂಬ ಜನ ಇಷ್ಟಪಡ್ತಾರೆ, ನಾನು ಅಂದ್ಕೊಂಡಿದ್ದೀನಿ. ತೊಟ್ಟು ಕೂಡ ಕರಿದೆ, ನೀವು ನೋಡ್ತಾ ಇದ್ದೀವಿ. ಹೌದು ಇಲ್ಲೇ ಆ್ಯಕ್ಟಿವ್ ಎಷ್ಟು ಇರುತ್ತೋ ಅಷ್ಟು ಒಳ್ಳೆಯದು. ಸಲಹೆಗಳು ವಿಡಿಯೋದಲ್ಲಿ ನಾನು ಕೆಲವೊಂದು ಕೊಡ್ತಾನೆ ಇರ್ತೀನಿ. ಆದಷ್ಟು ದೂರದಿಂದ ಬರೋರು ಏನಿದ್ದೀರಿ, ಒಂದು ಹಸುನ ಅದಕ್ಕೆ ರೆಸ್ಟ್ ಮಾಡ್ಕೊಂಡು ಒಯ್ಯಿರಿ. ನೀವು ಮಧ್ಯೆ ರೆಸ್ಟ್, ಅತಿ ದೂರ ಹೋಗೋರಿದ್ರೆ ರೆಸ್ಟ್ ಮಾಡಿಕೊಂಡು ಹಸುವನ್ನು ಕೂಡ ರೆಸ್ಟ್ ಕೊಟ್ಟು ಹೋಗುವಂಥದ್ದಾಗಲಿ. ಯಾಕಂದರೆ ಅದು ಕೂಡ ಲೋಡ್ ಇರುತ್ತೆ. ಬಂಧುಗಳೇ, ಮೊದಲೇ ನಾನು ಕೇಳಿದ್ದೀನಿ ಹಾಲಿಂದು ಅರ್ಹತೆ ಮೇಲೆ ಅವ್ರ ಹೇಗೆ ತೊಗೊಳ್ತಾರೆ ಅದ್ರ ಮೇಲೆ ಅಂತ ಹೇಳಿದ್ದಾರೆ. ಮೊದಲನೇ ಲ್ಯಾಕ್ಟೇಷನ್ ಇರೋ ಕಡೆ ಹಾಲಿಂದ ಯಾರೂ ಕೂಡ ಗ್ಯಾರಂಟಿನ ಕೊಡೋದಿಲ್ಲ. ನೀವು ನೇರವಾಗಿ ಬಂದಾಗ ನಿಮಗೆ ಅನಿಸುತ್ತೆ ಇಷ್ಟು ಕೊಡ್ಬೋದು ಹೀಗೆ ಅಂಥೇಳಿ. ಹಾಗಾಗಿ ಇದನ್ನು ಮಾತಾಡ್ಕೊಂಡು ಇರ್ಬೋದು. ಬೆಲೆ ವಿಚಾರ ಹೇಳಿದ್ದಾರೆ, ರೇಟ್ ಫಿಕ್ಸ್ ಇರೋದಿಲ್ಲ. ಒಂದು 80,000 ನಂತರ 1 ಲಕ್ಷದ ಆ ಕಡೆ ಆಚೆ ಈಚೆ ಆಗುವಂಥ ಬೆಲೆ ಅಂತ ಹೇಳಿದ್ದಾರೆ. ಮತ್ತು ನೀವು ಬೆಲೆ ಅವ್ರು ಯಾಕಂದರೆ ಫಿಕ್ಸ್ ಇರಲ್ಲ, ನೀವು ಮಾತಾಡ್ಕೊಳ್ಳಿ, ಏರಿಳಿತ ಇರುತ್ತಲ್ಲ, ಹಾಗಾಗಿ ಅಂತೇಳಿ. ಓಕೆ, ತುಂಬ ಸುಂದರವಾಗಿದೆ ಹಸು ಮಾತ್ರ. ನೋಡ್ತಾನೆ ಇರಬೇಕು ಅನ್ನೋಂಥ ಹಸುಗಳಿವೆ. ಓಕೆಪ್ಪ, ಒಳ್ಳೆಯದು. ಓಕೆ, ಆಯ್ತು. ಇನ್ನೂ 2 ಹಾಗೆ ನೋಡ್ಕೊಂಬಿಡ. ಹಸುವಿನ ಲಕ್ಷಣಗಳು ಏನೇ ಇದ್ದರೂ ನೇರವಾಗಿ ನೀವು ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಹಸು ಮಾತ್ರ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ವೈಯಕ್ತಿಕವಾಗಿ ಕೇಳಿದರೆ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಆ್ಯಕ್ಟಿವ್ ಆಗಿದೆ. ನಿಮಗೂ ಈ ಥರ ಆ್ಯಕ್ಟಿವ್ ಆಗಿರುತ್ತೆ ಹಸುಗಳು ಬೇಕು ಅಂದರೆ ನೇರವಾಗಿ ಬಂದು ನೋಡಿ ಪರಿಶೀಲಿಸಿ ತಗೊಳ್ಬೋವಂಥದ್ದಕ್ಕೆ ಅವಕಾಶ ಇದೆ. ಒಂದು ವೇಳೆ ಇನ್ನೊಂದು ಹೆಂಗಿದೆ ಅಂದರೆ, ಇದು 2 ಹಲ್ಲು. ಆದಷ್ಟು ನಿಮ್ಗೆ ನೋಡ್ತಾ ಇದ್ರಿ, ಸೆಕೆಂಡ್ ಟೀತಲ್ಲಿ ನಿಂತಿರ್ತಕ್ಕಂಥವು, 2 ಹಲ್ಲಲ್ಲಿ ನಿಂತಿರ್ತಕ್ಕಂಥ ಪಡ್ಡೆ ಹಸುಗಳು ಇರೋದೆಲ್ಲಿ ಶಾಗ್ಲಿಲಿ, ನಮ್ಮ ಶಾಗ್ಲಿ ಗುಡು ಸಾಹೇಬ್ರವ್ರ ಬಳಿ. ಹೀಗಿರ್ತಕ್ಕಂಥ ಹಸುಗಳಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಅದವೆಲ್ಲ ಅಮೇರಿಕನ್ ಬ್ರೀಡಿಂಗ್ ಸರ್ವಿಸ್ನವೇ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಗೆ ರೈತರು ಹೇಗೆ ಹೇಳಿರ್ತಾರೆ ಹಾಗೆ ಅಂತ ಅಂದಿರ್ತಾರೆ. ಈ ನಿಟ್ಟಲ್ಲಿ ಇರ್ತಕ್ಕಂಥ ಹೆವಿ ಬ್ಯಾರಲ್ಲು, ಲೆಂತು 5 ಅಡಿ ಎತ್ತರ, 2 ಹಲ್ಲಿಂದು ಮೊದಲನೇ ಸೂಲಿಂದೇನಪ್ಪ, ಮೊದಲನೇ ಸೂಲಿಂದು ಬ್ರೀಡ್. ನಿಮ್ಮ ತೊಟ್ಟೇನಾದರೂ ಬೇಕು ಅಂತ ಹೇಳಿದ್ರೆ ನೋಡ್ಕೊಂಬಿಡ್ರಿ. ಶಾರ್ಟ್ ಲೆಂತಿ ನಿಪ್ಪಲ್ಲು ಬಿಡಿ ಆಗಿರುವಂಥದ್ದು. ಹಸು ಪ್ರಿಯರು ಯಾರೆಲ್ಲ ಇದ್ದೀರಿ ಅವರಂತೂ ಖಂಡಿತ ಖುಷಿ ಬಿಡ್ತಾರೆ. ಹಸು ಖರೀದಿ ಮಾಡೋರು ಯಾರೆಲ್ಲ ಇದ್ದೀರಿ, ಹಸು ಒಂದು ಸೂಕ್ಷ್ಮವಾಗಿ ನೋಡ್ಕೊತಾ ಇರ್ತೀರಿ. ಪ್ರತಿ ಸಾರಿ ನೀವು ಹೇಳೋದಿಷ್ಟೇ, ನನಗೆ ಬೆಲೆ ಯಾವ್ದ್ರಲ್ಲಿ ಆಗ್ಬೋದು ಅಂತ ಹೇಳಿದರೆ ಅವ್ರ ಬೆಲೆ ಅಬೌವ್ 80 ಅಂಥೇಳಿ. 1 ಲಕ್ಷದ ಆಸುಪಾಸು ಏರಿಳಿತದಲ್ಲಿರುತ್ತೆ. ರೇಟ್ ನೀವು ಫಿಕ್ಸ್ ಮಾಡ್ಕೊಂಡು ತಗೊಂಡೋಗಿ ಅಂತ ಮಾತು ಅಂದಿದ್ದಾರೆ. ಬನ್ನಿ ಫಿಕ್ಸ್ ಮಾಡಿ, ನಮಗೆ ಗೀಟುತ್ತೆ ಅನ್ನೋದಾದರೆ ಕೊಡ್ತೀವಿ ಅನ್ನೋ ಮಾತು ಅಂದಿದ್ದಾರೆ. ಇದೆ ತಲೆ ಮಾತ್ರ ಸಣ್ಣದಾಗಿರುವಂಥ ಕೋಲು ಲಕ್ಷಣವಾಗಿ ಕಾಣ್ತಿರ್ತಕ್ಕಂಥ ಹಸು ಇದು. ಏನು ಮಾಹಿತಿ ನೀವು ನೋಡ್ತಾ ಇದ್ದೀರಲ್ಲ,
ಇದು ನಾನು ನಿಮಗೆ ಕೊಡ್ತಾ ಇರೋ ಜೊತೆ ಅವರಲ್ಲಿ ಹೇಳೋದಿಷ್ಟು ಅವ್ರ ಹಸು ಮಾತ್ರ ತೋರಿಸ್ಬೋದು ನಮಗೆ ನಾವು ಹಿಂಗಿದೆ ಅಂತ ನೋಡ್ಬೋದು. ನೇರ ಭೇಟಿ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ನೆಕ್ಸ್ಟ್ ಇನ್ನೊಂದು ಹಸುಗೆ ಹಾಗೆ ಹೋಗೋಣ. ಗುಡ್, ಸೂಪರ್. ಓಕೆ ಬಸ್, ನೆಕ್ಸ್ಟ್ ತೊಗೊಂಬಿಡಿ ಹಸುಗೆ. ಬಸ್ ಇನ್ನೊಂದು ಕಪ್ಪು ಬಣ್ಣದ ಕಡೆಗೆ ಹೆಚ್ಚು ವಾಲ್ತಿರ್ತಕ್ಕಂಥ HF ಕ್ರಾಸ್ ಬೀಡ್. ಮೊಣಕಾಲು ಕಾಲು ಭಾಗ ಎಲ್ಲವೂ ಕೂಡ ಬಿಳಿಯಾಗಿ, ಎದೆ ಭಾಗ ಬಿಳಿಯಾಗಿ, ಮುಖದ ಸಮೀಪ ಬಿಳಿಯಾಗಿ, ಕೆಚ್ಚಲು ಕೂಡ ಇಳಿಯಾಗಿ. ಓಕೆ, 2 ಹಲ್ಲಿನ ಪಡ್ಡೆ. ಇದು ಕೂಡ 2 ಹಲ್ಲಿನ ಪಡ್ಡೆ ಹಸು. ನನಗೆ ಬಿಳಿನೂ ಇರಲಿ, ಬ್ಲ್ಯಾಕ್ ಕಡೆ ಹೆಚ್ಚಾಗಿರಲಿ ಅಂಥೇಳಿ. ಇದು ಕರು ಪಡ್ಕೊಂಡ್ರೆ ಯಾವ್ದು ಬರ್ಬೋದು ಏನು ಅಂತ ನೀವು ಗೆಸ್ ಮಾಡಿ. ಆದರೆ ಇಲ್ಲಿರ್ತಕ್ಕಂಥದ್ದು 2 ಹಲ್ಲು ಪಡ್ಡೆ, ಪಂಚ್ ಫೇಸಲ್ಲಿರ್ತಕ್ಕಂಥ ಹಸು ಇದು. ನೋಡ್ತಾ ಇದ್ದೀರಿ, ಹಾರ್ಟ್ ಶೇಪು ಅಂತಿರೋ, ನೀವು ತ್ರಿಶೂಲ ಶೇಪ್ ಅಂತಿರೋ ಗೊತ್ತಿಲ್ಲ, ಹೀಗಿದೆ. ಹಣೆ ಮಾತ್ರ ತ್ರಿಶೂಲ ಶೇಪಲ್ಲಿ ಇರತಕ್ಕಂಥ ತಳಿ. ತುಂಬ ಗಾತ್ರ ದೊಡ್ಡದಾಗಿದೆ ಕಣ್ರಪ್ಪ. ನೀವು ಸ್ನೇಹಿತರೆ, ಆನ್ಲೈನ್ ವ್ಯವಹಾರದ ವಿಚಾರವಾಗಿ ನಾನು ಬೇಡ ಅಂತ ಮೊದಲೇ ಹೇಳಿದೆ. ಅವರು ಕೂಡ ಅದನ್ನು ಒಪ್ಕೊಳಲ್ಲ. ನೇರವಾಗಿ ಭೇಟಿ ಮಾಡೋರಿಗೆ ಮೊದಲನೇ ಆದ್ಯತೆ ಅಂತ ಹೇಳಿದ್ದಾರೆ. ನೀವು ಫೋನ್ ಮಾಡಿ ಹಸು ನೋಡಿ ಇದಾವ ಇಲ್ಲ ಕನ್ಫರ್ಮೇಷನ್ ಮಾತ್ರ ಮಾಡ್ಕೋಬೋದು ವೀಡಿಯೋ ತೋರಿಸಿದಾಗ. ಆದರೆ ನೇರ ಭೇಟಿನೇ ಅದಕ್ಕೆ ಮೊದಲ ಆದ್ಯತೆ. ಇದಕ್ಕೆ ಏನಾದರೂ ಆಗಬಹುದು ಆದರೆ ಅಂತ ಜಸ್ಟ್ ಹಂಗೆ. 80+ ಅವರು ಕೂಡ ಸರ್. 80+? ಹಾಂ ಸರ್. ಓಕೆ, 80ರ ಆಸುಪಾಸಲ್ಲಿದೆ ಹಸು. 80+ ಬಂಧುಗಳೇ, ಹಾಲಿನ ಭರವಸೆ ನೀವು ಹೇಳೋದ್ರಿಂದ ಅವರು ಇನ್ನೊಂದು ಕಡೆ ತಂದು ಒಂದು ಕಡೆಯಿಂದ ಒಂದು ಕಡೆ ಸೇಲ್ ಮಾಡುವಂಥವ್ರು ಅಥವಾ ಮಾರಾಟ ಮಾಡುವಂಥ ವಿಚಾರದವರು. ಆಮೇಲೆ ತುಂಬ ಜನ ಹೇಳ್ತಿದ್ದೀವಿ ಇವು ದಲ್ಲಾಳಿಗಳಲ್ಲರಪ್ಪ, ಅವರು ಹಸುಗಳು ವ್ಯಾಪಾರ ಮಾಡುವಂಥವ್ರು, ಸೇಲರ್ ಅಷ್ಟೇ. ದಲ್ಲಾಳಿಗಳು ಅಂದರೆ ಇವ್ರ ಹತ್ರ ಬಂದು ನಿಮಗೆ ಕೊಡಿಸೋ ನಿಟ್ಟಿನಲ್ಲಿ ಮಧ್ಯವರ್ತಿ ಆಗಿರ್ತಾರಲ್ಲ, ಅವರು ದಲ್ಲಾಳಿಗಳು. ಇಲ್ಲಿ ಅವರು ಹೋಗಿ ಖರೀದಿ ಮಾಡಿಕೊಂಡು ಮಾರ್ಕೆಟ್ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ತರುವಂಥವ್ರು. ಹಾಗಾಗಿ ಇವರು ದಲ್ಲಾಳಿ ವ್ಯಾಪಾರ ಮಾಡೋದಿಲ್ಲ, ನೇರ ವ್ಯಾಪಾರಸ್ಥರು. ನೀವು ಬೇಕಾದರೆ ಡೈರೆಕ್ಟಾಗಿ ಫೋನ್ ಮಾಡಿ ವ್ಯಾಪಾರ ಮಾಡ್ಕೋಬೋದು, ಮಧ್ಯವರ್ತಿಗಳಿಲ್ಲದೆ ವ್ಯಾಪಾರ ನಡೆಸ್ಬೋದು. ಆದರೆ ನೇರ ಭೇಟಿಯಲ್ಲಿದ್ದರೆ ಮಾತ್ರ ಇದು ಆದ್ಯತೆ, ಮೊದಲ ಆದ್ಯತೆ. ಓಕೆ ಜಮಿ, ಇದಕ್ಕೆ ಮೇವು ಗೀವು ಎಲ್ಲ ರಾಗಿ ಹುಲ್ಲು ಅಲ್ಲ. ಫಸ್ಟ್ ಆರಂಭದಲ್ಲಿ ನೋಡಿದೆ ನಾನು, ನೀವು ಹಾಕಿದ ಮೇಲೆ ತಿಂತಾ ಇದ್ರಲ್ಲ. ಹಾಂ, ನೆನಪು ಮತ್ತೊಮ್ಮೆ ಮಾಡಿದ್ದಾರೆ ನಮ್ಮ ಸಾಹೇಬರು. ರೇಟ್ ಫಿಕ್ಸ್ ಇಲ್ಲ, ಬರ್ರಿ ಸಾಹೇಬ್ರು ನೋಡಿರಿ, ಅವ್ರಿಗೆ ಗೀಟುತ್ತೆ ನಿಮ್ಗೆ ಗೀಟುತ್ತೆ ಅನ್ನೋದ್ರೆ ಖಂಡಿತ ಸೇಲ್ ಆಗುತ್ತೆ. ಆಯಿತು, ಕಟ್ ಬನ್ನಿ, ಅದು ನೆಕ್ಸ್ಟ್ ನೋಡೋಣ. ಕೊಟ್ಟಿಗೆ ಹಿಂದೆಗಡೆ ನಮ್ಮ ಮರಗಳು, ತೆಂಗಿನ ಮರಗಳು ಏನು ಚೆಂದ ಕಾಣ್ತಾ ಇದೆ, ನೀಟಾಗಿ ಖುಷಿ. ಒಂಥರ ಹಿಂಗೆ ನೇಚರ್ ಪ್ಲೇಸಲ್ಲಿ ವೀಡಿಯೋ ಮಾಡೋದು ಅಂದರೆ ಅದೊಂಥರ ಖುಷಿ, ಅದು ಮಜಾ. ಹಸುವಿನ ಲಕ್ಷಣಗಳನ್ನು ನೋಡಿದ್ವಲ್ಲ ನಾವು ಇಷ್ಟ ತನಕ. ಇನ್ನೊಂದು ಹಸು ನಿಮಗೆ ನೋಡಿಕೊಂಡು ತೋರಿಸಿ ಆನಂತರ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಹೆಂಗೆ ನಿಂತಿದೆ, ಹಿಂಗೆ ನಿಲ್ಲಬೇಕು. ಹಸು ನಮಗೂ ತೋರ್ಸೋಕ್ಕೂ ಖುಷಿ ಆಗಬೇಕು. ಇದು ಹಲ್ಲು 2 ಹಲ್ಲಲ್ಲ ಇದು? 2 ಹಲ್ಲು ತಳಿ. ನಿಮಗೆ ಅತಿ ಹೆಚ್ಚು ಬ್ಲ್ಯಾಕಲ್ಲಿ ಹೋಗ್ತಾ ಇದೆ ಕಣ್ರಪ್ಪ, ಬ್ಲ್ಯಾಕ್ ಬಣ್ಣದಲ್ಲಿ ಹೋಗ್ತಾ ಇದೆ. ಹಾಲು ಮಚ್ಚೆ ನೀವು ನೋಡಬೇಕು, ಇಳಿಯುತ್ತೆ. ಇಲ್ಲಿ ಇನ್ನು ಇಳಿಲಿಕ್ಕೆ ಎಷ್ಟು ದಿನ ಬೇಕಪ್ಪ? ಇದು ಒಂದು 15 ಡೇಸ್ ಬೇಕು. ವ್ಯಾರಲ್ ಗುಡಾಣ ಹೊಟ್ಟೆ ಎಲ್ಲ ರೇಟು ಸ್ಟಾರ್ಟ್ ಆಗಿದೆ 80,000 ಮೇಲಿಂದ. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು. ಇನ್ನೇನು ಹೇಳೋಣ ನನ್ನ ಹಾಲಿಂದು ಕೆಪಾಸಿಟಿ ಬರ್ಬೋದು ಅಂತ, ಇಷ್ಟು ಅಂತ ನೀವು ಗೆಸ್ ಮಾಡಿ ನೋಡೋಣ. ಕಾಮೆಂಟ್ ಮಾಡಿ ಅಣ್ಣ ಇಷ್ಟು ಬರ್ಬೋದಣ್ಣ ಅಂತ. ಅದೆಷ್ಟೇ ಇರಲಿ ನೋಡೋಣ, ಕಾಮೆಂಟ್ ಮಾಡಿ ಹಾಕಿ ನೋಡುವ. ಯಾವುದು ತಿರುಗಾಲಿಲ್ಲ, ಎಲ್ಲ ಲೆಂತ್ ಇರ್ತಕ್ಕಂಥ ಬ್ರೀಡು. ಇನ್ನೂ ಇವೆಲ್ಲ ಗಾತ್ರ ಗೀತ್ರ ದೊಡ್ಡದಾಗ್ತವೆ, ಯಾವುದು ಕಿರ್ಗಾಲಿಲ್ಲ. ಕಟ್ರಪ್ಪ 80,000 90,000ಕ್ಕೆ.
ಮನೆ ಮುಂದೆ ಹಿಂಗೆ ಇಷ್ಟು ಎಚ್ ಎಫ್ ಹಸು ಇಟ್ಬಿಟ್ರೆ ಯುವಕರು ಎಷ್ಟು ಖುಷಿ ಪಡ್ತಾರಂದ್ರೆ ನಂದೊಂದು ಫಾರಮ್ ಅಂತ ಡೈರಿ ಫಾರಮ್ ಎಷ್ಟು ಹಸು ಹೆಚ್ ಎಫ್ ಈ ಥರ ಇಟ್ಬಿಟ್ರೆ ಆ ಖುಷಿನೇ ಬೇರೆ ಅಲ್ಲ. ಹಿಂಗಿದೆ ಚೆಂದ ಇದೆ. ಮೇವು ಹೀಗೆ ತಿಂತಾ ಇರೋಂಥದ್ದು ನೋಡ್ತಿರಲ್ಲ ಕುತ್ಕೊಂಡು. ಎಲ್ಲೋ ಮೇವು ಚೆನ್ನಾಗಿ ತಿಂತಾಯಿತ್ತು. ಒಣ ಮೇವು, ಭತ್ತದ ಹುಲ್ಲು, ರಾಗಿ ಹುಲ್ಲು, ಇನ್ನೂ ನೀವು ಸೈಲೇಜ್ ಹಾಕ್ಕೊಂಡು ಮೇಂಟೈನ್ ಮಾಡಿದ್ರಪ್ಪ ಅಂದರೆ ಚೆನ್ನಾಗಿ ಬರುತ್ತೆ ರೀ ಇವೆಲ್ಲ. ಕೆಲವರು ಹಾಲು ಕೊಡ್ತಾ ಇಲ್ಲ ಅಂತ ನೀವು ಕೆಲವರು ತುಂಬ ಜನ ಇದು ಕಾಮೆಂಟ್ ಮಾಡ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟ ನ್ಯೂಟ್ರಿಷನ್ ಫುಡ್ ಕೊಡಿ. ABSನವರಾದರೂ ಅದನ್ನೇ ಹೇಳ್ತಾರೆ, ನಾವು ಹಸುಗೆ ABS ಹಾಕ್ಸ್ಬೋದು, ಅದನ್ನು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡು ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಯಾಕಂತೇಳಿದ್ರೆ ನ್ಯೂಟ್ರಿಷನ್ ಫುಡ್ ಇಲ್ಲ ಅಂತೇಳಿದ್ರೆ, ಪೌಷ್ಟಿಕ ಆಹಾರ ನಿಮ್ಮಲ್ಲಿ ಕೊಡಲಿಲ್ಲ ಅಂದರೆ ಯಾವುದೇ ಹಸು ಹಾಲು ಕೊಡೋದಿಲ್ಲ. ಪೌಷ್ಟಿಕ ಆಹಾರ ಬೇಕೇ ಬೇಕು, ಫೀಡ್ ಬೇಕೇ ಬೇಕು. ಒಂದು ಹಸು ಸ್ಟ್ರೆಸ್ಸಿಂದ ಹೊರಗೆ ಬರಬೇಕು, ಬಂದಾಗಲೇ ನಿಮಗೆ ಹಾಲು ಬಿಟ್ಕೊಡೋದು. ಒತ್ತಡ ಇದ್ದರೆ ಹಸು ಮೇವು ತಿನ್ನಲಿಲ್ಲ ಅಂದರೆ ನಿಮ್ಗೆ ಹಾಲು ಬಿಟ್ಕೊಡೋದಿಲ್ಲ. ಆದಷ್ಟು ಅದನ್ನು ಯಾವುದು ತಿನ್ನುತ್ತೆ ಸೆಟ್ ಆಗೋ ತನಕ ನೀವು ಕಾಯಬೇಕಾಗುತ್ತೆ. ಸಡನ್ಲಿ ಒಯ್ದ ತಕ್ಷಣ 30 ಲೀಟ್ರ್ ಹಾಲು ಕಲಿತೀನಿ ಅಂದರೆ ಖಂಡಿತ ಇಲ್ಲ. ವೈಜ್ಞಾನಿಕವಾಗಿ ಕೂಡ ಇದು ಪ್ರೂವ್ ಆಗಿಲ್ಲ. ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ಹಸು ತೊಗೊಂಡೋದಾಗ ಆರೋಗ್ಯವನ್ನು ಪರಿಶೀಲಿಸಿ, ಪದೇ ಪದೇ ಮೇವ್ದು ಗೆಸ್ ಮಾಡಿ, ಮೇವು ಹೆಂಗೆ ನಾವು ಯಾವ್ದು ಮೇವು ಹಾಕಿದರೆ ಯಾವುದು ಹಾಲು ಬರುತ್ತೆ ಅಂತ ಗಮನ ನೋಡಿ, ಇವನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ರೆ ಮಾತ್ರ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಇದೇ ಹಸು ಡೈರಿ ಫಾರಮ್ಗೆ ಹೋದಾಗ 15-20 ಲೀಟ್ರ್ ಹಾಲು ಕೊಡ್ತಾಯಿದೆ, ನಮ್ಮ ರೈತರ ಮನೆಗೆ 4-5 ಬರ್ತಾಯಿದೆ ಅಂದರೆ ಕಾರಣ ಮೇವಲ್ಲಿ ನ್ಯೂಟ್ರಿಷನ್ ಫೇಲ್ಯೂರಲ್ಲಿ, ಕ್ಯಾಲ್ಶಿಯಂ ಫೇಲ್ಯೂರಲ್ಲಿ ಇರ್ಬೋದು ಅಂತ. ವೈದ್ಯರನ್ನು ತೋರಿಸ್ರಿ, ಒಂದಿಷ್ಟು ವೆಯ್ಟ್ ಮಾಡಿ, ಆಮೇಲೆ ಹಾಲು ಪಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಿ. ಇದು ನಾನು ಹೇಳ್ಬೋದು. ಆದಷ್ಟು ಲ್ಯಾಕ್ಟೇಷನ್ ಫಸ್ಟ್ ಇರ್ತಕ್ಕಂಥ ಬ್ರೀಡ್ ಚಾಯ್ಸ್ ಮಾಡಿ. ಲ್ಯಾಕ್ಟೇಷನ್ ಫಸ್ಟ್ ಇತ್ತು ಅಂತೇಳಿದ್ರೆ ನಿಮಗೆ ನಂತರ ಲ್ಯಾಕ್ಟೇಷನ್ಗೆ ಬ್ರೀಡ್ ಹಾಲು ಇನ್ಕ್ರೀಸ್ ಆಗೇ ಆಗುತ್ತೆ, ರೈಸ್ ಆಗೇ ಆಗುತ್ತೆ. ಏನು ಹೇಳ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ.